ಎಷ್ಟು ಬೇಜಾರಲ್ಲಿದ್ಯಾ? ಯೋಚನೆ ಮಾಡಬೇಡ, ನನಗೇನೂ ಆಗಿಲ್ಲ. ನಾನಿನ್ನೂ ಬದುಕಿದ್ದೀನಿ. ಈ ಗುಡ್ ನ್ಯೂಸ್ ಆದಷ್ಟು ಬೇಗ ನನ್ನ ತಂಗಿ ನಿನಗೆ ಹೇಳ್ತಾಳೆ. ನೀನ್ ಬರೋ ದಿನಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ದೇವಿ, ದೇವಿ, ಏನ್ ಮಾಡ್ತಿದ್ಯಾ? ಅದು ಕೆಲ್ಸದ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಮ್ಮ. ನಿನ್ನಮ್ಮ ಒಬ್ಳೆ ಕಷ್ಟಪಡ್ತಿದ್ದಾಳೆ, ಅವಳಿಗೆ ಸಹಾಯ ಮಾಡ್ಬೇಕು ಅಂತ ಅನ್ಸಲ್ಲ ಅಲ್ವಾ? ಏನೋ ಕೆಲ್ಸ ಮಾಡಿ ಊರನ್ನ ಉದ್ಧಾರ ಮಾಡ್ಬೇಕಾ ನೀನು? ಏನಮ್ಮ ಯಾವಾಗ ನೋಡಿದ್ರು ಬೈತಾನೆ ಇರ್ತೀಯ? ಇದಕ್ಕೇನ್ ಕಮ್ಮಿ ಇಲ್ಲ. ತಗೋ, ಈ ಜ್ಯೂಸ್ ಕುಡ್ದು ಚೆನ್ನಾಗಿ ಯೋಚನೆ ಮಾಡು. ಬೆಳಿಗ್ಗೆಯಿಂದ ಏನು ತಿಂದಿಲ್ಲ ಕಣೆ, ಜ್ಯೂಸ್ ಆದ್ರೂ ಕುಡಿ. ಏನಾಯ್ತೆ? ಮುಖ ಎಲ್ಲ ಬಾಡೋಗಿದೆ. ರಾತ್ರಿ ಸರಿಯಾಗಿ ನಿದ್ದೆ ಬರ್ಲಿಲ್ಲ. ಹೋಗಿ ಮುಖ ತೊಳೆದು ಫ್ರೆಶ್ ಆಗ್ಬಿಟ್ ಬಾ, ಆಮೇಲೆ ಬಂದು ಜ್ಯೂಸ್ ಕುಡಿ. ಸರಿ ಅಮ್ಮ, ಫ್ರೆಶ್ ಆಗ್ತೀನಿ. ಏ ವರ್ದಾ, ಏನಮ್ಮ? ನಾನು ನಮ್ಮಮ್ಮನ ಮನೆಗೆ ಹೋಗ್ತೀನಿ. ಭಾಗ್ಯ, ಏಯ್ ಮತ್ತಿನ್ನೇನು? ಟೈಮ್ ಎಷ್ಟಾಯ್ತು? ಇನ್ನು ನಿನ್ ಹೆಂಡತಿ ಕಾಫಿ ತಂದು ಕೊಟ್ಟಿಲ್ಲ. ನಿನ್ ಹೆಂಡತಿನ ಡೈವರ್ಸ್ ಮಾಡ್ಬಿಟ್ಟು ಈಗ್ಲೇ ನನ್ ಜೊತೆ ಏನಮ್ಮ ನೀನು ಮಾತೆತ್ತಿದ್ರೆ ತವ್ರ ಮನೆಗೆ ಹೋಗ್ತೀನಿ ಅಂತ? ನಿಮ್ಮಮ್ಮ ಸತ್ತು ತುಂಬಾ ವರ್ಷ ಆಯ್ತು ತಾನೆ? ಇನ್ಮೇಲೆ ನೀನ್ ಸಾಯೋ ತನಕ ಇಲ್ಲೇ ಇರ್ಬೇಕು, ಅರ್ಥ ಮಾಡ್ಕೋ. ಓಹೋ, ಆ ಧೈರ್ಯದಲ್ಲೇ ಆ ಹಿಡಂಬಿ ಇನ್ನೂ ನನಗೆ ಕಾಫಿ ತಂದು ಕೊಡದೆ ಸುಮ್ನೆ ಇದ್ದಾಳ? ಅಯ್ಯೋ, ಜೋರ ಕೂಗ್ಬಿಡಮ್ಮ, ಅವಳು ಕೇಳಿಸ್ಕೊಂಡ್ರೆ ದೊಡ್ಡ ರಾಮಾಯಣ ಆಗತ್ತೆ. ಏಯ್, ಏನೋ ನಿನ್ ಹೆಂಡತಿ ಇಷ್ಟೊಂದು ಹೆದರ್ತೀಯ? ಏನಮ್ಮ ಮಾಡೋದು? ಊರಿಗೆ ನಾನು ಚೇರ್ಮನ್ ಆಗಿದ್ರು ಮನೇಲಿ ಅವಳಿಗೆ ಗಂಡ ತಾನೆ. ಗಂಡನಾಗಿರ್ಬೇಡ, ಗಂಡ್ಸಾಗಿರು. ಏನಪ್ಪ ವ್ಯತ್ಯಾಸ? ವ್ಯತ್ಯಾಸ ಇದೆ. ಹೆಂಡತಿ ನೋಡಿ ಭಯ ಪಡೋನೇ ಗಂಡ, ಆದ್ರೆ ಭಯ ಪಡೋ ತರ ನಾಟಕ ಮಾಡ್ತಾನೆ ನೋಡು, ಅವನು ಗಂಡ್ಸು. ನಂತರ ಗಂಡ್ಸಾಗಿರೋ ಹಾಗೆ. ಸರಿ ಸರಿ. ಅತ್ತೆ, ತಗೊಳ್ಳಿ ಜ್ಯೂಸು. ನೋಡ್ದ್ಯಮ್ಮ, ನನ್ನ ಹೆಂಡತಿನ ಬೈತಾ ಇದೆಯಲ್ಲ, ಈಗ ನೋಡ್ ನಿನ್ಗೆ ಜ್ಯೂಸ್ ತಂದು ಕೊಡ್ತಾ ಇದ್ದಾಳೆ. ಹೇಯ್, ಸುಮ್ನೆ ಇರೋ. ಇವಳು ಈ ಮನೆ ಲಕ್ಷ್ಮಿ. ಇಷ್ಟೊತ್ತು ನಿನ್ ಬಗ್ಗೆನೆ ಹೊಗಳ್ತಾ ಮಾತಾಡ್ತಿದ್ದೆ. ಹೌದು, ಏನ್ ದಿಢೀರಂತ ಜ್ಯೂಸು? ತೋಟದಲ್ಲಿ ತುಂಬಾ ಪಪ್ಪಾಯಿ ಬಿಟ್ಟಿತ್ತತ್ತೆ, ಸುಮ್ನೆ ವೇಸ್ಟ್ ಆಗ್ತಿತ್ತು. ಪಪ್ಪಾಯಿ ಜ್ಯೂಸು ಮೈಗೆ ಒಳ್ಳೇದು, ಶುಗರ್ ಕಮ್ಮಿ ಆಗತ್ತಂತೆ, ಕುಡೀರಿ ಅತ್ತೆ. ಅದು ಹೌದು. ಅಮ್ಮನಿಗೆ ಮಾತ್ರ ಜ್ಯೂಸ್ ತಂದು ಕೊಡ್ತಿದ್ಯಲ್ಲ, ಅಪ್ಪನ್ಗೆ? ಬೇಡ ಬೇಡ ಬೇಡ, ನಮಗೆ ಒಂದು ಗ್ಲಾಸ್ ಸಾಕು. ನಾನು ಭಾಗ್ಯ ಶೇರ್ ಮಾಡ್ಕೋತೀವಿ. ಶೇರಿಂಗ್ ಈಸ್ ಕೇರಿಂಗ್. ಒಂದ್ ಕಾಯಿ ಅಷ್ಟೇ ಕಟ್ ಮಾಡ್ದೆ, 2 ಗ್ಲಾಸ್ ಆಯ್ತು. ಒಂದು ದೇವಿಗೆ ಕೊಟ್ಟೆ, ಇನ್ನೊಂದು ಅತ್ತೆ ಕೊಟ್ಟೆ. ದೇವಿ ಕೊಟ್ಯಾ ಪಪ್ಪಾಯಿ ಜ್ಯೂಸ್ನ? ಹೌದತ್ತೆ, ಎಷ್ಟೆಲ್ಲ ಹೇಳ್ಬೇಕು? ಬರ್ತಾ ಬರ್ತಾ ಅತ್ತೆ ಕಿವಿ ದೂರ ಆಗ್ತಿದೆ. ಜ್ಯೂಸ್ ಕೊಟ್ಟಿದ್ದಾಳಲ್ಲ, ಅಯ್ಯಯ್ಯೋ. ಓಹೋ, ಏನಾಯ್ತು? ಅಯ್ಯಯ್ಯೋ, ಏನ್ರಿ ಪಪ್ಪಾಯಿ ಜ್ಯೂಸು? ದೇವಿ ಇದನ್ನ ಕುಡಿಬಾರ್ದು. ಪಪ್ಪಾಯಿನ ಇದಿಡ್ಕೊಳ್ಳಿ. ಬಂದೆ. ಅಮ್ಮನ್ಗೇನಾಯ್ತಪ್ಪ? ಯಾಕೆ? ಅಮ್ಮನಿಗೆ ಏನು ಆಗಿಲ್ಲ, ಏನು ಆಗ್ಬಾರ್ದು ಅಂತ ಹಾಗೆ ಹೋಗ್ತಿದ್ದಾಳೆ. ಅಜ್ಜಿ, ನಿನ್ ಹೊಟ್ಟೆಲ್ ಮಗು ಇರೋದು ಗೊತ್ತಿಲ್ಲದೆ ಮೈಗೆ ಒಳ್ಳೇದು ಅಂತ ನಿಮ್ಮಮ್ಮ ಪಪ್ಪಾಯಿ ಜ್ಯೂಸ್ ತಂದು ಕೊಟ್ಟಿದ್ದಾಳೆ. ದೇವ್ರ ದೊಡ್ಡವನು, ನನಗೂ ಒಂದ್ ಲೋಟ ತಂದು ಕೊಟ್ಲು. ಪಪ್ಪಾಯಿ ಜ್ಯೂಸ್ನ ದೇವಿಗೂ ಒಂದ್ ಲೋಟ ಕೊಟ್ಟು ಬಂದಿದ್ದೀನಿ ಅಂದ್ಲು, ಅದಕ್ಕೆ ತಡಿಯೋಕ್ ಓಡ್ ಬಂದೆ.